ರೇಷ್ಮೆ ಬೆಲೆ ಇಳಿಯುತ್ತಿದ್ದಂತೆ ರೈತರು ರಸ್ತೆಯಲ್ಲಿ ರೇಷ್ಮೆ ಸುರಿದು ಆಕ್ರೋಶ ಹೊರಹಾಕಿದ್ದಾರೆ. ರಾಮನಗರದ ರೇಷ್ಮೆ ಮಾರುಕಟ್ಟೆ ಮುಂಭಾಗ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ರೇಷ್ಮೆ ಅಧಿಕಾರಿಗಳು ಅನ್ಯಾಯ ಮಾಡುತ್ತಿದ್ದಾರೆಂದು ಆರೋಪಿಸಿದ್ದಾರೆ. ನಿನ್ನೆ 650 ರೂಪಾಯಿ ಇದ್ದ ರೇಷ್ಮೆ ಇಂದು ದಿಢೀರ್ 400 ರೂಪಾಯಿಗೆ ಇಳಿಕೆಯಾಗಿದೆ. ಹರಾಜು ಪ್ರಕ್ರಿಯೆಯಲ್ಲಿ ಏಕಾಏಕಿ ಬೆಲೆ ವ್ಯತ್ಯಾಸ ಮಾಡುತ್ತಿದ್ದಾರೆ ಅಂತ ರೈತರು ಕಿಡಿಕಾರಿದ್ದಾರೆ. ಹಾವೇರಿ, ವಿಜಯಪುರ, ಕೊಪ್ಪಳದಿಂದ ಬಂದು 3 ದಿನ ಆದರೂ ಗೂಡು ಖರೀದಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಈ ಬಗ್ಗೆ ಪ್ರಶ್ನೆ ಮಾಡಿದರೆ ನಿಮ್ಮ ಜಿಲ್ಲೆಗೆ ಹೋಗಿ ಗೂಡು ಮಾಡಿಕೊಳ್ಳಿ ಅಂತ ಉದ್ದಟತನ ಮೆರೆದಿದ್ದಾರೆ. ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದು ರೇಷ್ಮೆ ಗೂಡಿಗೆ ಬೆಂಕಿ ಹಚ್ಚಲು ಮುಂದಾಗಿದ್ರು. ಈ ವೇಳೆ ರೈತನನ್ನ ತಡೆದು ಸಮಾಧಾನ ಪಡಿಸಿದ ಪೊಲೀಸರು ಇತ್ತ ಮನ ಒಲಿಸಲು ರೇಷ್ಮೆ ಅಧಿಕಾರಿಗಳು ಮುಂದಾಗಿದ್ರು. ಬಾಲಕಿಯನ್ನ ಹಿಂಬಾಲಿಸಿ ಆತಂಕ ಸೃಷ್ಟಿಸಿದ್ದ ಆಗಂತುಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಹಾಸನದ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆಯಾಗಿತ್ತು. ಶಾಲಾ ಬಾಲಕಿಯನ್ನ ಮನೆವರೆಗೂ ಹಿಂಬಾಲಿಸಿದ್ದ ಕಿರಾತಕನ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಅದೃಷ್ಟವಶಾತ್ ಆಗಂತುಕನಿಂದ ಶಾಲಾ ಬಾಲಕಿ ಪಾರಾಗಿದ್ಲು. ಬಾಲಕಿ ಪೋಷಕರು ದೂರು ದಾಖಲಿಸಿದ ಬೆನ್ನಲ್ಲೇ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಮನ್ರೇಗಾ ಉಳಿಸಿ ಆಂದೋಲನದ ಅಡಿ ರಾಯಚೂರಿನಲ್ಲಿ ಕಾಂಗ್ರೆಸ್ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ನಡೆದಿದೆ. ರಾಯಚೂರು ನಗರದ ಮಹಾತ್ಮ ಗಾಂಧಿ ಪುತ್ಥಳಿ ಬಳಿ ಪ್ರತಿಭಟನೆ ನಡೆಸಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಈ ಮೂಲಕ ಆಕ್ರೋಶ ಹೊರಹಾಕಿದ್ರು. ವಿಬಿಜಿ ರಾಮ್ಜಿ ಹಟಾವೋ, ಮನ್ರೇಗಾ ಬಚಾವೋ ಅಂತ ಘೋಷಣೆ ಕೂಗಿದ್ರು. ಪ್ರತಿಭಟನೆಯಲ್ಲಿ ಸಂಸದ ಕುಮಾರ್ ನಾಯಕ್, ಎಂಎಲ್ ವಸಂತ್ ಕುಮಾರ್ ಸೇರಿ ಹಲವರು ಭಾಗಿಯಾಗಿದ್ರು. ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಆಪ್ತ ಅನ್ನಭಾಗ್ಯ ಅಕ್ಕಿಗೆ ಕನ್ನ ಹಾಕಿದ್ದಾನೆ. ಅನ್ನಭಾಗ್ಯ ಅಕ್ಕಿ ದಂಧೆಯಲ್ಲಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಆಪ್ತ ಮೊಹಮ್ಮದ್ ಜಮೀರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದಾವಣಗೆರೆಯ ಶಂಕರ್ ವಿಹಾರ್ ಬಡಾವಣೆ ಕಟ್ಟಡದಲ್ಲಿ ಅಕ್ರಮವಾಗಿ ಅನ್ನಭಾಗ್ಯದ ಅಕ್ಕಿ ಸಂಗ್ರಹಿಸಿದ್ದ ಖಚಿತ ಮಾಹಿತಿ ಮೇರೆಗೆ ಆಹಾರ ಇಲಾಖೆ ಪೊಲೀಸರು ದಾಳಿ ಮಾಡಿ ಅಕ್ಕಿಯನ್ನು ಜಪ್ತಿ ಮಾಡಿದ್ದಾರೆ. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಬಿಜೆಪಿ ನಾಯಕರು ಸುದ್ದಿಗೋಷ್ಠಿ ನಡೆಸಿ ಮಲ್ಲಿಕಾರ್ಜುನ್ ಹಾಗೂ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಜೊತೆಗೆ ಆರೋಪಿಗಳಿಗೆ ಲಿಂಕ್ ಇದೆ ಅಂತ ಆರೋಪಿಸಿದ್ದಾರೆ. ಮೊಹಮ್ಮದ್ ಜಮೀರ್ ಸಚಿವರ ಅತ್ಯಾಪ್ತನಾಗಿದ್ದಾನೆ. ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಯಶವಂತರಾವ್ ಜಾಧವ್ ಒತ್ತಾಯಿಸಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅವಾಚ್ಯವಾಗಿ ನಿಂದಿಸಿದ ಪ್ರಕರಣ ಸಂಬಂಧ ಸೈಬರ್ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಖುದ್ದಾಗಿ ನ್ಯಾಯಾಧೀಶರ ಎದುರಲ್ಲೇ ಬಿಎನ್ಎಸ್ಎಸ್ 183 ಹೇಳಿಕೆ ದಾಖಲಿಸಲು ವಿಜಯಲಕ್ಷ್ಮಿಗೆ ನೋಟಿಸ್ ನೀಡಲಾಗಿದೆ. ಅಶ್ಲೀಲ ಕಾಮೆಂಟ್ಗಳ ವಿರುದ್ಧ ದೂರು ನೀಡಿದ್ದ ವಿಜಯಲಕ್ಷ್ಮಿ ಶುಕ್ರವಾರ ಕೋರ್ಟ್ಗೆ ಹಾಜರಾಗಿ ಹೇಳಿಕೆ ದಾಖಲಿಸುವ ಸಾಧ್ಯತೆ ಇದೆ. ನ್ಯಾಯಾಧೀಶರ ಎದುರಲ್ಲೇ ಪ್ರಕರಣದ ಸಂಪೂರ್ಣ ಹೇಳಿಕೆಯನ್ನ ವಿಜಯಲಕ್ಷ್ಮಿ ನೀಡಬೇಕಿದೆ. ಭದ್ರಾವತಿಯಲ್ಲಿ ವೃದ್ಧ ದಂಪತಿ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. 15 ಲಕ್ಷ ಸಾಲ ತೀರಿಸಲು ತಮ್ಮನ ಮಗ ದೊಡ್ಡಮ್ಮನ ಕೊಲೆ ಮಾಡಿದ್ದಾನೆ. ತಮ್ಮನ ಮಗನಿಂದ ಚಂದ್ರಪ್ಪ, ಜಯಮ್ಮ ಚಿಕಿತ್ಸೆ ಪಡೆಯುತ್ತಿದ್ರು. ಆಯುರ್ವೇದ ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದ ಮಲ್ಲೇಶ್ ದೊಡ್ಡಮ್ಮನ ಒಡವೆ ಮೇಲೆ ಕಣ್ಣಿಟ್ಟು ಕೊಲೆ ಮಾಡಿದ್ದಾನೆ. ಮಂಡಿ ನೋವಿಗೆ ಚಿಕಿತ್ಸೆ ಪಡಿತಾ ಇದ್ದ ಹಿರಿಯ ದಂಪತಿಗೆ ಅನಸ್ತೇಶಿಯಾ ಕೊಟ್ಟು ಹತ್ಯೆ ಮಾಡಿದ್ದಾನೆ. ಬಳಿಕ 80 ಗ್ರಾಂ ಚಿನ್ನದೊಂದಿಗೆ ಮಲ್ಲೇಶ್ ಪರಾರಿಯಾಗಿದ್ದಾನೆ. ದೊಡ್ಡಪ್ಪನ ಒಡವೆ ಅಡವಿಟ್ಟು ಮಲ್ಲೇಶ್ ಸ್ವಲ್ಪ ಸಾಲ ತೀರಿಸಿದ್ದ. ಇದೀಗ ಆಯುರ್ವೇದ ವೈದ್ಯ ಮಲ್ಲೇಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಕಬ್ಬು ಸಾಗಿಸ್ತಾ ಇದ್ದ ಮಹಾರಾಷ್ಟ್ರ ಮೂಲದ ಟ್ರ್ಯಾಕ್ಟರ್ನ ಎಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಬಾಗಲಕೋಟೆಯ ಜೀರಗಾಳ ಬೈಪಾಸ್ ಹೆದ್ದಾರಿಯಲ್ಲಿ ಹೊತ್ತಿ ಉರಿದಿದೆ. ಬೆಂಕಿ ಕೆನ್ನಾಲಿಗೆ ಆಕಾಶದ ಎತ್ತರಕ್ಕೆ ಹೊಗೆ ಚಿಮ್ಮಿದೆ. ಸ್ಥಳಕ್ಕೆ ಮುಧೋಳ ಅಗ್ನಿಶಾಮಕ ದಳ ಸಿಬ್ಬಂದಿ ಭೇಟಿ ನೀಡಿ ಬೆಂಕಿ ನಂದಿಸಿದ್ದಾರೆ. ಎಂಜಿನ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹೊತ್ಕೊಂಡಿದೆ. ಬೆಂಗಳೂರು ಜನರಿಗೆ ಜಿಬಿಎ ಶಾಕ್ ಕೊಟ್ಟಿದ್ದು ಇನ್ಮುಂದೆ ಎಲ್ಲೆಂದರಲ್ಲಿ ವಾಹನ ಪಾರ್ಕ್ ಮಾಡೋ ಮುನ್ನ ಎಚ್ಚರವಾಗಿರಿ. ಮುಂದಿನ ವಾರದಿಂದಲೇ ಬೆಂಗಳೂರು ಉತ್ತರ ಪಾಲಿಕೆ ವ್ಯಾಪ್ತಿಯಲ್ಲಿ ಪೇ ಪಾರ್ಕಿಂಗ್ ರೂಲ್ಸ್ ಜಾರಿಯಾಗಲಿದೆ. ಪೇ ಪಾರ್ಕಿಂಗ್ಗೆ ಪಂಚಪಾಲಿಕೆಗಳು ರಸ್ತೆಗಳನ್ನು ಗುರುತು ಮಾಡಿದೆ. ಗಂಟೆಗೆ 30 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದು ಕಾರಿಗೆ ಗಂಟೆಗೆ 30 ರೂಪಾಯಿ, ಬೈಕ್ಗೆ 15 ರೂಪಾಯಿ ಪಾವತಿಸಬೇಕಾಗತ್ತೆ. ಪಾರ್ಕಿಂಗ್ ರಸ್ತೆ ಬಿಟ್ಟು ಬೇಕಾಬಿಟ್ಟಿ ಪಾರ್ಕ್ ಮಾಡಿದರೆ ಟೋಯಿಂಗ್ ಅಸ್ತ್ರ ಪ್ರಯೋಗಿಸಲಿದೆ. ಕಾರ್ ಟೋಯಿಂಗ್ ಮಾಡಿದರೆ 1,000 ದಂಡ ಹಾಗೂ ಟ್ರಾಫಿಕ್ ಫೈನ್ ಪ್ರತ್ಯೇಕವಾಗಿ ಪಾವತಿಸಬೇಕಾಗಿದೆ. ಬೈಕ್ ಟೋಯಿಂಗ್ ಮಾಡಿದರೆ 500 ರೂಪಾಯಿ ದಂಡ, ಟ್ರಾಫಿಕ್ ಫೈನ್ ಪ್ರತ್ಯೇಕವಾಗಿ ಪಾವತಿಸಬೇಕಾಗತ್ತೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.